ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಬಹಳ ಚರ್ಚೆಗೆ ಬಿಜೆಪಿ ಅವರು ಹೇಳ್ತಾರೆ ರಾಮನ ಹೆಸರು ಸಹಿಸಕ್ಕಾಗಲ್ಲ, ಅದಕ್ಕೆ ಕಾಂಗ್ರೆಸ್ನವರು ರಾಮನಗರ ಜಿಲ್ಲೆನೇ ಏನು ಬೇಕಾದರೂ ಹೇಳ್ಬೋದು. ನಾವು ಬೆಂಗಳೂರು ಭಾಳ ವೇಗವಾಗಿ ಬೆಳೀತಾ ಇದೆ. ಇಟ್ಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಇನ್ ಏಷ್ಯಾ. ನಮಗೆ ಬೆಳವಣಿಗೆ ಒಂದು ಕಡೆ ಆಗಲೇಬೇಕಲ್ಲ. ಬೆಳವಣಿಗೆ ಆದರೆ ಅದಕ್ಕೆ ಆರ್ಥಿಕ ಬೆಳವಣಿಗೆ ಆಗುತ್ತೆ, ಉದ್ಯೋಗ ಸಿಕ್ಕತ್ತೆ, ಜನಸಮುದಾಯಕ್ಕೆ ಇನ್ನೂ ಕೂಡ ಬೆಂಗಳೂರು ದೊಡ್ಡದಾಗಿ ಈಗ ಬೇರೆ ಬೇರೆ ದೊಡ್ಡ ಪ್ರಪಂಚದ ಬೇರೆ ಬೇರೆ ಪಟ್ಟಣಗಳೇನಿದೆ, ದೊಡ್ಡ ದೊಡ್ಡ ಪಟ್ಟಣಗಳು, ಅವುಗಳ ರೀತಿ ಬೆಂಗಳೂರು ಕೂಡ ಬೆಳೀತಾ ಇದೆ. ಈಗ ನಾವು ತುಮಕೂರನ್ನು ಗ್ರೇಟರ್ ಬ್ಯಾಂಗ್ಳೂರು ಮಾಡಬೇಕು ಅಂತ ಒಂದು ಯೋಚನೆ ಬರ್ತಾ ಇದೆ. ನಾವು ಕೂಡ ಮುಂದಿನ ದಿನದಲ್ಲಿ ನಾವು ಪ್ರಸ್ತಾವನೆಯನ್ನು ಇಡ್ತೇವೆ. ತುಮಕೂರನ್ನ ಗ್ರೇಟರ್ ಬ್ಯಾಂಗ್ಳೂರು ಮಾಡಬೇಕು ಅಂತ ಹೇಳಿ ನಾವು ಪ್ರಸ್ತಾವನೆಯನ್ನು ಮುಂದಿನ ದಿನದಲ್ಲಿ ಇಡ್ತೀವಿ. ಈಗ ಮೆಟ್ರೋ ತೊಗೊಂಡು ಹೋಗಬೇಕು ಅಂತೇಳಿ ಈಗಾಗಲೇ ಪ್ರಸ್ತಾವನೆ ಕೊಟ್ಟಿದ್ದೀವಿ. ಅದು ಇದರಲ್ಲಿ ಬಡ್ಜೆಟ್ ಸ್ಪೀಚಲ್ಲೂ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. PPP ಮಾಡೆಲ್ನಲ್ಲಿ ಯಾರಾದರೂ ಬಂದರೆ ಅದನ್ನು ಮಾಡ್ಬೋದು ಅಂತ ಹೇಳಿ. ಸೆಕೆಂಡ್ ಏರ್ಪೋರ್ಟು ಕೂಡ ಆ ಭಾಗದಲ್ಲಿ ತುಮಕೂರಿನ ಸುತ್ತಮುತ್ತ ಆಗ್ಬೋದು ಅಂತೇಳಿ ಒಂದು ಹಿಂದೆ ಇಂಡಸ್ಟ್ರಿ ಮಿನಿಸ್ಟರ್ ನಿರಾಣಿಯವರಿದ್ದಾಗನೇ ಹೇಳಿಕೆ ಕೊಟ್ಟಿದ್ದರು. ಈಗಲೂ ಅದು ಜೀವಂತವಾಗಿದೆ. ಆದ್ದರಿಂದ ಯಾವ ರೀತಿ ಬೆಂಗಳೂರು ಬೆಳೆಯುತ್ತೆ ಅನ್ನೋದನ್ನು ಕಾದು ನೋಡೋಣ. ಅಲ್ಲ, ನಾವು ಇನ್ನೂ ಅದಕ್ಕೆ ಬೇಕಾದಂಥ ಏನು ಆ ಪ್ಯಾರಾಮೀಟರ್ಸ್ನ ತುಂಬುವಂಥದ್ದು ಆಗಬೇಕಲ್ಲ. ಸುಮ್ಮನೆ ಹಂಗೆ ಹೇಳಿಬಿಟ್ರೆ ಆಗೋದಿಲ್ಲ. ಅದಕ್ಕೆ ಬೇಕಾದಂಥ ಏನೇನು ಅಗತ್ಯತೆ ಇದೆ ಅದನ್ನೆಲ್ಲ ನೋಡಿ ನಾವು ಒಂದು ಮುಂದಿನ ದಿನದಲ್ಲಿ, ಈಗಲೇ ಮಾಡೋಕ್ಕೆ ಹೋಗೋದಿಲ್ಲ, ಆದರೆ ಮುಂದಿನ ದಿನದಲ್ಲಿ ಖಂಡಿತವಾಗಿ ನಾವು ಅದಕ್ಕೆ ಬೇಡಿಕೆಯನ್ನು ಇಡ್ತೇವೆ. ಸರ್, ಕಾಂಗ್ರೆಸ್ ಹಿರಿಯ ಮುಖಂಡ BK ಹರಿಪ್ರಸಾದ್ ಅವರು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸ್ಥಾನ ಕಡಿಮೆ ಆಗೋದಕ್ಕೆ ಕಾರ್ಯಕರ್ತರನ್ನ ಕಡೆಗಣಿಸಿದ್ದೇ ಆಗಿದ್ದು ಅನ್ನುವಂಥ ಒಂದು ಅದೇ ಆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಒಂದು ಮಾಡಿದ್ದಾರೆ. ಮಧುಸೂದನ್ ಮಿಸ್ತ್ರಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಬರ್ತಾ ಇದ್ದಾರೆ. ಅವರು ಏನು ಫೈಂಡ್ ಔಟ್ ಮಾಡ್ತಾರೆ ನೋಡೋಣಂತೆ. ಇವ್ರದ್ದು ಹರಿಪ್ರಸಾದ್ ಅವರ ಹೇಳಿಕೆಯನ್ನು ಕೂಡ ಅವರು ಗಮನಿಸ್ತಾರೆ. ಅವ್ರನ್ನೂ ಕರೆದು ಮಾತಾಡ್ಬೋದು. ಪ್ರಕರಣ, ವಾಲ್ಮೀಕಿ ಪ್ರಕರಣದಲ್ಲಿ ಯಾರೇ ದೊಡ್ಡವರಿದ್ರು ಕ್ರಮ ತಗೋಬೇಕು, ಅಕ್ರಮಗಳ ವಿರುದ್ಧ ದನಿ ಎತ್ತಬೇಕು ಅಂತ ಖುದ್ದು ಹರಿಪ್ರಸಾದ್ ಹೇಳ್ತಾರೆ ಸರ್. ಹೌದು, ನಾವು ಅದನ್ನೇ ಮಾಡ್ತಾ ಇರೋದು. ಇಲ್ಲಾಂದ್ರೆ SIT ಯಾಕೆ ಮಾಡ್ತಾ ಇದ್ದೀವಿ? ಆಗಿಲ್ಲ ಅಂತ ಹೇಳ್ತಾರೆ. ಯಾರೂ ಹೇಳಿಲ್ಲ. ಅಕ್ರಮ ಆಗಿರೋದನ್ನ ತನಿಖೆ ನಡೀತಾ ಇದೆ ಅಂದಮೇಲೆ ಆಗಿದೆ ಅಂತಾನೆ ತನಿಖೆ ನಡೀತಾ ಇರೋದಲ್ವಾ. ಸಿಎಂ ಅವರು ಸೈಟ್ ವ್ಯಾಲ್ಯೂ ವಿಚಾರದಲ್ಲಿ ಸುಳ್ಳು ಹೇಳಿದ್ದಾರೆ ಅನ್ನೋದು ಬಿಜೆಪಿ ಆರೋಪ. 2023ರಲ್ಲಿ 8.5 ಕೋಟಿ ಇರುತ್ತೆ ಸೈಟ್ ವ್ಯಾಲ್ಯೂ, ಅವರೇ ತೋರಿಸ್ಕೊಂಡು. ಎಲ್ಲವೂ ಬಿಜೆಪಿಯವರ ಹೇಳಿಕೆ ಮೇಲೆ ಆಡಳಿತ ನಡೆಯೋದಾದ್ರೆ ಅವ್ರ ಅಧಿಕಾರ 4 ವರ್ಷ ಇದ್ರಲ್ಲ ಏನು ಮಾಡಿದ್ರು ಅದನ್ನ ಯೋಚನೆ ಮಾಡಬೇಕು. ಬಿಜೆಪಿಯವರು 4 ವರ್ಷ ಯಾವ ರೀತಿ ಆಡಳಿತ ಮಾಡಿದ್ರು ಅಂತೇಳಿ ಕರ್ನಾಟಕದ ಜನತೆ ನಮಗೆ 135 ಸ್ಥಾನ ಕೊಟ್ಟಿದ್ದಾರೆ. ಈಗ ಆಡಳಿತದಿಂದ ಇಳಿದ ಮೇಲೆ ಹಾಗಿರಬೇಕು ಹೀಗಿರಬೇಕು ಅಂತ ಇವ್ರನ್ನೇ ಕೇಳ್ಕೊಂಡು ಆಡಳಿತ ನಾವು ಮಾಡೋಕ್ಕೆ ಹೋಗ್ತೀವ? ಜನಸಮುದಾಯ ಏನು ನಿರೀಕ್ಷೆ ಮಾಡುತ್ತೆ ನಮ್ಮಿಂದ? ನಾವೇನು ಭರವಸೆ ಕೊಟ್ಟಿದ್ದೀವಿ ಜನಗಳಿಗೆ, ಅದರ ಆಧಾರದ ಮೇಲೆ ಆಡಳಿತ ಮಾಡ್ತೀವಿ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.